ನಾಗರಹಳ್ಳಿ. ಆ ಮನೆಯ ಹೆಸರು ಎಲ್ಲರಿಗೂ ಗೊತ್ತು. ದೊಡ್ಡ ಮನೆ, ದೊಡ್ಡ ಆಸ್ತಿ. ಆ ಮನೆಯ ಯಜಮಾನ ನರಸಿಂಹಯ್ಯ. ಅವರಿಗೆ ಇಬ್ಬರು ಮಕ್ಕಳು, ರಾಘವ್ ಮತ್ತು ಕಿರಣ್. ರಾಘವ್ನ ಮದುವೆಯಾದವಳು ದೀಪಾ, ಕಿರಣ್ನ ಮದುವೆಯಾದವಳು ಸವಿತಾ. ದೀಪಾ ತುಂಬಾ ಚಾಣಾಕ್ಷಳು, ಆದರೆ ತುಂಬಾ ಸವಿತಾ ತುಂಬಾ ಸರಳ, ಮೃದುವಾದ ಮನಸ್ಸಿನವಳು. ಮೊದಲಿನಿಂದಲೇ ದೀಪಾಗೆ ಸವಿತನ ನೋಡಿದರೆ ಇಷ್ಟ ಇರಲಿಲ್ಲ. ಇವಳು ಬಡ ಮನೆ ಹುಡುಗಿ, ನಮ್ಮ ಮಟ್ಟಕ್ಕೆ ಬರುವುದಿಲ್ಲ ಅಂತ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದಳು. ಆದರೆ ಸವಿತಾ ಮಾತ್ರ ಅವಳು ಎಲ್ಲರನ್ನು ಪ್ರೀತಿಯಿಂದ ನೋಡುತ್ತಿದ್ದಳು. ಒಂದು ದಿನ ಮನೆಯಲ್ಲಿದ್ದ ಚಿನ್ನದ ಸರ ಕಾಣಿಸಲಿಲ್ಲ. ದೀಪ ತಕ್ಷಣ ಹೇಳಿದಳು, ನಮ್ಮ ಮನೆಯಲ್ಲಿ ಹೊರಗಿನವಳು ಯಾರು? ಇವಳೇ ತೆಗೆದುಕೊಂಡಿರಬೇಕು ಎಂದಳು. ಎಲ್ಲರ ಕಣ್ಣು ಸವಿತಾ ಕಡೆ ತಿರುಗಿತು. ಸವಿತಾ ಬೆಚ್ಚಿ ಬಿದ್ದಳು. ನಾನು ಏನೂ ಮಾಡಿಲ್ಲ ಎಂದಳು. ಆದರೆ ಯಾರೂ ನಂಬಲಿಲ್ಲ. ನರಸಿಂಹಯ್ಯ ಕೋಪದಿಂದ ಹೇಳಿದರು, ನಮ್ಮ ಮನೆಯ ಗೌರವ ಹಾಳು ಮಾಡಬೇಡ. ಆ ದಿನವೇ ಸವಿತಾಳನ್ನು ಮನೆ ಬಿಟ್ಟು ಹೋಗಲು ಹೇಳಿದರು. ಕಿರಣ್ ಕೂಡ ಅವಳನ್ನು ನಂಬಲಿಲ್ಲ. ನೀನು ತಪ್ಪು ಮಾಡಿಲ್ಲ ಅಂದರೆ ಸಾಬೀತು ಮಾಡು ಎಂದು ಹೇಳಿದ. ಕಣ್ಣೀರಿನಿಂದ ಯಾರಿಗೂ ಏನೂ ಹೇಳದೆ ಸವಿತಾ ಆ ಮನೆ ಬಿಟ್ಟು ಹೊರಟಳು. ಹಳ್ಳಿ ಬಿಟ್ಟು ನಗರಕ್ಕೆ ಬಂದಳು. ಮೊದಲ ಕೆಲವು ದಿನಗಳು ತುಂಬಾ ಕಷ್ಟ ಅನುಭವಿಸಿದಳು. ಹಸಿವು, ಕೆಲಸ ಇಲ್ಲ, ಯಾರೂ ಇಲ್ಲ. ಒಂದು ದಿನ ಅವಳು ಒಂದು ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಶುರು ಮಾಡಿದಳು. ಅವಳು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಳು. ಹೋಟೆಲ್ ಮಾಲೀಕ ಅವಳನ್ನು ಗಮನಿಸಿದನು. ನಿನ್ನಲ್ಲಿ ನಂಬಿಕೆ ಇದೆ, ನೀನು ಜೀವನದಲ್ಲಿ ಮುಂದೆ ಹೋಗ್ತೀಯಾ ಅಂದನು. ವರ್ಷಗಳು ಕಳೆದು ಹೋಯಿತು. ಸವಿತಾ ಅಲ್ಲಿ ಕೆಲಸದಿಂದ ಪ್ರಾರಂಭಿಸಿ ಆಮೇಲೆ ತನ್ನದೇ ಹೋಟೆಲ್ ಅನ್ನು ಶುರು ಮಾಡಿದಳು. ಆ ಹೋಟೆಲ್ ದೊಡ್ಡ ಹೋಟೆಲ್ ಆಯಿತು. ನಗರದಲ್ಲಿ ಎಲ್ಲರೂ ಹೇಳತೊಡಗಿದರು, ಸವಿತಾ ಮೇಡಮ್ ದೊಡ್ಡ ಬಿಸಿನೆಸ್ ವುಮನ್ ಎಂದು ಹೇಳಿದರು. ಒಂದು ದಿನ ಸವಿತಾ ತನ್ನ ಹಳ್ಳಿಗೆ ಮರಳಿ ಬರಲು ನಿರ್ಧರಿಸಿದಳು. ಅವಳು ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಅವಳು ಈಗ ಶ್ರೀಮಂತಳು ಮತ್ತು ಗೌರವದಿಂದ ತುಂಬಿದವಳು. ಅವಳು ನೇರವಾಗಿ ತನ್ನ ಹಳೆಯ ಮನೆಗೆ ಹೋದಳು. ಎಲ್ಲರೂ ಆಶ್ಚರ್ಯಪಟ್ಟರು. ಅವಳು ಹೇಳಿದಳು, ನಾನು ಹೋಗುವಾಗ ನೀವು ಹೇಳಿದ್ರಿ ಸಾಬೀತು ಮಾಡಿ ಅಂತ. ಅವಳು ಒಂದು ಫೈಲ್ ತೆಗೆದುಕೊಂಡಳು. ಅದರೊಳಗೆ CCTV ವಿಡಿಯೋ ಅದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಚಿನ್ನದ ಸರ ತೆಗೆದುಕೊಂಡಿದ್ದು ದೀಪಾ ಎಂದು. ಎಲ್ಲರೂ ಶಾಕ್. ನರಸಿಂಹಯ್ಯ ತಲೆ ತಗ್ಗಿಸಿದರು. ಕಿರಣ್ ಕಣ್ಣೀರು ಹಾಕಿದನು. ನಾನು ನಿನ್ನನ್ನು ನಂಬಲಿಲ್ಲ. ದೀಪಾಗೆ ಮಾತೇ ಬರಲಿಲ್ಲ. ಸವಿತಾ ನಿಧಾನವಾಗಿ ಹೇಳಿದಳು, ನನ್ನನ್ನು ಹೊರಹಾಕಿದ ಮನೆ ನನಗೆ ಜೀವನ ಕಲಿಸಿತು. ನಾನು ಪ್ರತೀಕಾರಕ್ಕೆ ಬಂದಿಲ್ಲ, ಸತ್ಯ ತೋರಿಸಲು ಬಂದಿದ್ದೇನೆ. ಅವಳು ತಿರುಗಿ ಹೊರಟಳು. ಕಿರಣ್ ಕೇಳಿದ, ಮತ್ತೆ ನಮ್ಮ ಜೊತೆ ಬಾ. ಸವಿತಾ ನಗುತ್ತಾ ಹೇಳಿದಳು, ಗೌರವ ಇಲ್ಲದ ಮನೆಗೆ ಪ್ರೀತಿ ಇರುವುದಿಲ್ಲ. ಅವಳು ತನ್ನ ದಾರಿಯಲ್ಲಿ ಮುಂದೆ ನಡೆದಳು. ಈ ಕಥೆಯ ನೀತಿ, ತಪ್ಪಾಗಿ ಆರೋಪಿಸಿದವರ ಮುಂದೆ ಅಳುವುದಕ್ಕಿಂತ ಜೀವನದಲ್ಲಿ ಸಾಧನೆ ಮಾಡಿ ಉತ್ತರ ಕೊಡುವುದು ದೊಡ್ಡ ಪ್ರತೀಕಾರ.